ನಾಳೆ ಎಲೆಕ್ಷನ್ ಆ ಬೈ ಎಲೆಕ್ಷನ್ ಅಖಾಡದಲ್ಲಿ ಗೆಲ್ಲೋದ್ಯಾರು ಸೋಲೋದ್ಯಾರು? ದಾವಣಗೆರೆ ದಕ್ಷಿಣ ಬಾಗಲಕೋಟೆ ಕ್ಷೇತ್ರದಲ್ಲಿ ಗೆಲುವು ಯಾರಿಗೆ? ದಾವಣಗೆರೆ ದಕ್ಷಿಣವನ್ನ ಗೆಲ್ಲೋದ್ಯಾರು? ಬಾಗಲಕೋಟೆಯನ್ನ ಗೆಲ್ಲೋದ್ಯಾರು? ಬೈ ಎಲೆಕ್ಷನ್ ಅಖಾಡದಲ್ಲಿ ಗೆಲ್ಲೋದ್ಯಾರು ಸೋಲೋದ್ಯಾರು? ಎರಡೂ ಕ್ಷೇತ್ರಗಳನ್ನ ಗೆದ್ದು ಬೀಗಬೇಕು ಅಂತ ಎರಡೂ ಪಕ್ಷಗಳು ರಣತಂತ್ರ. ನಾಳೆ ದಾವಣಗೆರೆ ದಕ್ಷಿಣ ಮತ್ತು ಬಾಗಲಕೋಟೆಯಲ್ಲಿ ಮತದಾನ ನಡೆಯುತ್ತೆ. ನಾಳೆ ಬೆಳಗ್ಗೆ 7 ಗಂಟೆಯಿಂದ ಸಂಜೆ 6 ಗಂಟೆವರೆಗೂ ವೋಟಿಂಗ್. ದಾವಣಗೆರೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಸಮರ್ಥ ಶಾಮನೂರು, ಬಿಜೆಪಿ ಅಭ್ಯರ್ಥಿ ಶ್ರೀನಿವಾಸ ದಾಸ್ ಕರಿಯಪ್ಪ ನಡುವೆ ಮೆಗಾ ಫೈಟ್. ಬಾಗಲಕೋಟೆಯಲ್ಲಿ ಕಾಂಗ್ರೆಸ್ ಅಂಡ್ ಬಿಜೆಪಿ ನಡುವೆ ಹಣಾಹಣಿ. ಕಾಂಗ್ರೆಸ್ಸಿನ ಉಮೇಶ್ ಮೇಟಿ, ಬಿಜೆಪಿಯ ವೀರಣ್ಣ ಚರಂತಿಮಠ ಮಧ್ಯೆ ಕದನ. ಆಡಳಿತಾರೂಢ ಕಾಂಗ್ರೆಸ್ಸಿಗೆ ಪ್ರತಿಷ್ಠೆ ಆಗಿರುವ ಉಪಚುನಾವಣಾ ಕಣ. ಎಲೆಕ್ಷನ್ಗೆ ಅಗತ್ಯ ಸಿದ್ಧತೆ ಮಾಡಿಕೊಂಡ ಚುನಾವಣಾಧಿಕಾರಿಗಳು. ಅತಿ ಸೂಕ್ಷ್ಮ ಮತಗಟ್ಟೆಗಳಲ್ಲಿ ಪೊಲೀಸ್ ಸರ್ಪಗಾವಲು, ಬಿಗಿ ಪೊಲೀಸ್ ಬಂದೋಬಸ್ತ್. ನಾಳೆ ದಿನ ಮತಗಟ್ಟೆಯ ಮತಪೆಟ್ಟಿಗೆಗೆ ಮತದಾರ ಮಹಾಪ್ರಭುಗಳು ನಮ್ಮನ್ನು ಯಾರು ಆಳಬೇಕು ಅನ್ನುವವರ ಹಣೆ ಬರಹವನ್ನು ಬರೀತಾರೆ. ನಾಳೆ ಬೆಳಗ್ಗೆ 7 ಗಂಟೆಗೆ ಶುರುವಾಗುತ್ತೆ, 6 ಗಂಟೆವರೆಗೂ ಕೂಡ ವೋಟಿಂಗ್ಗಳಿರ್ತವೆ. ಮತದಾರ ಮಹಾಪ್ರಭುಗಳ ಮನಸ್ಥಿತಿಗಳಲ್ಲಿ ಏನೇನೋ ಯೋಚನೆಗಳು ಓಡಾಡ್ತಾ ಇರುತ್ತೆ. ಈ ಪ್ರಜಾಪ್ರಭುತ್ವದ ಸೌಂದರ್ಯ ಏನು ಅಂತ ಕೇಳಿದ್ರೆ, ನಮ್ಮನ್ನು ಯಾರು ಆಳಬೇಕು ಅಂತ ಹೇಳಿ ಈ ದೇಶದ ಅಥವಾ ಈ ರಾಜ್ಯದ ಪ್ರಜೆಗಳು ತೀರ್ಮಾನ ಮಾಡ್ತಾರೆ. ಹಾಗಾಗಿ ಎರಡೂ ಕ್ಷೇತ್ರ, ಎರಡೂ ಶಾಸಕರು ನಿಧನರಾದ ಬೆನ್ನಲ್ಲೇ ತೆರವಾದಂತಹ ಕ್ಷೇತ್ರ. ಆ ಕ್ಷೇತ್ರಕ್ಕೆ ಬೈ ಎಲೆಕ್ಷನ್, ಅದರಲ್ಲಿ ದಾವಣಗೆರೆ ದಕ್ಷಿಣ ಕಾಂಗ್ರೆಸ್ಸಿನ ಅಸ್ತಿತ್ವ, ಬಾಗಲಕೋಟೆ ಈ ಹಿಂದೆ ಬಿಜೆಪಿಯ ಭದ್ರಕೋಟೆಯಾಗಿದ್ದಂತಹ ಕ್ಷೇತ್ರ. ಈಗ ಮತ್ತೆ ಆ ಕೋಟೆಯನ್ನ ಭೇದಿಸಿ ಮತ್ತೆ ಬಿಜೆಪಿ ತನ್ನ ವಶಕ್ಕೆ ತೆಗೆದುಕೊಳ್ಳುತ್ತಾ ನಾಳೆ ದಿನ ಪ್ರತಿಯೊಬ್ಬ ವೋಟರ್ಸ್ ಕೂಡ ತೀರ್ಮಾನ ಮಾಡ್ತಾನೆ. ಪೋಲಿಂಗ್ ಸ್ಟೇಷನ್ಗೆ ಹೋಗುವಂತಹ ಮತದಾರ ಮಹಾಪ್ರಭುಗಳು ನಾಳೆ ದಿನ ಎಲ್ಲದಕ್ಕೂ ಒಂದು ತೀರ್ಮಾನ ಹೇಳ್ತಾರೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.